ವಾರ್ತೆಗಳ ವಿವರ. ಕಳೆದ ಶುಕ್ರವಾರ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ 300ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸ ಇದೆ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆರ್ ಪ್ರಸನ್ನಕುಮಾರ್ ಹೇಳಿದರು. ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕ್ಷೇತ್ರದ ಎಲ್ಲ ಮತಗಟ್ಟೆಗಳಲ್ಲಿ ಸಹ ನನಗೆ ಹೆಚ್ಚಿನ ಮತ ಬಂದಿದ್ದು, ಶಿಕಾರಿಪುರ ತಾಲೂಕಿನಲ್ಲಿ ಸಮಬಲ ಹೋರಾಟ ನಡೆಸಿದ್ದೇನೆ. ಹೊನ್ನಾಳಿ, ಚನ್ನಗಿರಿ, ಮಾಯಕೊಂಡ ತಾಲೂಕಿನಲ್ಲಿ ಹೆಚ್ಚಿನ ಮತಗಳು ಬಂದಿವೆ. ಜೆಡಿಎಸ್ ಪಕ್ಷದ ಮತದಾರರು ಸಹ ನನಗೆ ಮತ ನೀಡಿದ್ದು, 15% ಬಿಜೆಪಿ ಬೆಂಬಲಿತ ಮತದಾರರ ಮತಗಳು ಸಹ ನನಗೆ ಬಂದಿವೆ ಎಂದ ಅವರು, ಯಾವುದೇ ಮತಗಟ್ಟೆಗಳಲ್ಲಿ ನನಗೆ ಕಡಿಮೆ ಮತಗಳು ಬಂದಿಲ್ಲ ಎಂದಿದ್ದಾರೆ. ಈ ವೇಳೆ ತಮಗೆ ಬೆಂಬಲಿಸಿದವರಿಗೆ ಕೃತಜ್ಞತೆ ಸಲ್ಲಿಸುವ ವೇಳೆ ಭಾವುಕರಾದ ಪ್ರಸನ್ನಕುಮಾರ್ ತಾವೇ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನದಲ್ಲಿ ಮತಾಂತರ ಕಾಯ್ದೆ ಜಾರಿ ಕುರಿತಂತೆ ನಮ್ಮ ನಾಯಕರಾದ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ವಿರೋಧಿಸಿದ್ದಾರೆ. ಅವರ ಆದೇಶದಂತೆ ಚುನಾವಣೆಯನ್ನ ಶಾಂತಿಯುತವಾಗಿ ನಡೆಸಿದ್ದೇವೆ. ಹಾಗೆ ಪಕ್ಷ ನೀಡಿದ ಜವಾಬ್ದಾರಿಯನ್ನ ಮುಖಂಡರು ಪ್ರಾಮಾಣಿಕವಾಗಿ ನಿಭಾಯಿಸಿದ್ದಾರೆ. ಅಲ್ಲದೆ ಈ ಚುನಾವಣೆಯನ್ನ ಅತ್ಯಂತ ಶಾಂತಿಯುತವಾಗಿ ನಡೆಸಿದ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಚುನಾವಣೆಯಲ್ಲಿ ಮತ ನೀಡಿದ ಮತದಾರರಿಗೆ, ಶ್ರಮಿಸಿದ ಮುಖಂಡರು ಹಾಗೆ ಕಾರ್ಯಕರ್ತರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್, ಮುಖಂಡರಾದ ಸಿಎಸ್ ಚಂದ್ರಭೂಪಾಲ, ಕಲಗೋಡ್ ರತ್ನಾಕರ್, ಎಸ್ಪಿ ದಿನೇಶ್, ಎನ್ ರಮೇಶ್, ಡಾಕ್ಟರ್ ಶ್ರೀನಿವಾಸ್, ಹನುಮಂತು, ಯು ಶಿವಾನಂದ, ಕೆ ರಂಗನಾಥ್, ವಿಜಯಕುಮಾರ್, ಇಖೇರಿ, ರಮೇಶ್ ಹಾಗೆ ದೀಪಕ್ ಸಿಂಗ್, ಮಧುಸೂದನ್, ಚೇತನ್, ದೇವಿಕುಮಾರ್, ಎಸ್ ರವಿಕುಮಾರ್ ಇನ್ನಿತರರು ಪಾಲ್ಗೊಂಡಿದ್ದರು. ವೇದಿಕೆ ಮೇಲಿರುವಂಥ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು, ಮಾಜಿ ಶಾಸಕರುಗಳಿಗೂ ಇವರೆಲ್ಲರನ್ನ ಅಭಿನಂದನೆ ಸಲ್ಲಿಸ್ತಾ, ಏನು 10ನೇ ತಾರೀಕು ಚುನಾವಣೆ ನಡೀತು, ಆ ಚುನಾವಣೆಯಲ್ಲಿ 4164ರಲ್ಲಿ 6 ಜನ ಮಾತ್ರ ಬಿಟ್ಟು, ಯಾವುದೋ ಅನ್ಯ ಕಾರಣಗಳಿಂದ 6 ಜನಕ್ಕೆ ಮತದಾನದಲ್ಲಿ ಭಾಗವಹಿಸೋಕ್ಕಾಗಿರಲಿಲ್ಲ. 4158 ಜನ ಬಂದು ಮತದಾನ ಮಾಡಿದ್ದಾರೆ. ಅವರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ನಾನು ವೈಯಕ್ತಿಕವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ. ಅದೇ ರೀತಿ ನಮ್ಮ ಪಕ್ಷದ ಮುಖಂಡರಾದಂಥ KPCCಯ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರು ಶಿವಮೊಗ್ಗ ನಗರಕ್ಕೆ ಬಂದು ಏನು ನಾವು ಜನಪ್ರತಿನಿಧಿಗಳ ಸಭೆಯನ್ನು ಕರೆದಿದ್ವಿ, ಆ ಸಭೆಯಲ್ಲಿ ಮಾತನಾಡಿ ನಮ್ಮ ಮತದಾರರನ್ನ ನನಗೆ ಮತ ಹಾಕೋ ರೀತಿ ಅವರನ್ನು ಮನವಿ ಮಾಡಿದರು. ಅದಕ್ಕೋಸ್ಕರ ಅವ್ರಿಗೂ ಸಹ ನಾನು ವಿಶೇಷವಾದಂಥ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸೋಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ. ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳು ಮತ್ತು ಮಾಜಿ ಮಂತ್ರಿಗಳಾದಂಥ ಶ್ರೀಯುತ ಕಾಗೋಡು ತಿಮ್ಮಪ್ಪನವರು, ಶ್ರೀಯುತ ಕಿಮ್ಮನೆ ರತ್ನಾಕರ್ ಅವರು ಮತ್ತು ಎಲ್ಲ ಮಾಜಿ ಶಾಸಕರುಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ಮಧು ಬಂಗಾರಪ್ಪನವರು ಭಾಳ ಅವರ ಒಂದು ಶ್ರದ್ಧೆಯಿಂದ ಈ ಚುನಾವಣೆಯಲ್ಲಿ ಪ್ರಸನ್ನಕುಮಾರ್ ಗೆಲ್ಲೋದಲ್ಲ, ಕಾಂಗ್ರೆಸ್ ಗೆದ್ದರೆ ನಾವೆಲ್ಲ ಗೆದ್ದಂಗೆ ಅಂತ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಏನಿವತ್ತು ನನಗೆ ಸಹಾಯವನ್ನು ಮಾಡಿದ್ದಾರೆ ಅವರೆಲ್ಲ ಬಂದು ನಿಂತು ನನ್ನ ಈ ಒಂದು ಚುನಾವಣೆಯಲ್ಲಿ ನನ್ನ ಕೆಲಸವನ್ನು ಹಗುರ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೂ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನಾವೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಕೆಲವರನ್ನು ನಾವು 3-4 ಜನ ನಮ್ಮ ಪಕ್ಷದ ಮುಖಂಡರುಗಳು ಜವಾಬ್ದಾರಿನ ಹೊತ್ತಿದ್ರು. ಅವರು ಸಹ ಆ ಜವಾಬ್ದಾರಿಯನ್ನು ಭಾಳ ಅತ್ಯಂತ ಯಶಸ್ವಿಯಾಗಿ ಆ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಮತ್ತು ನನಗೆ ನನ್ನ ಗೆಲುವಿಗೆ ಭಾಳಷ್ಟು ಕೆಲಸವನ್ನು ಅವರು ಸಹ ಮಾಡಿದ್ದಾರೆ.
ಹಾಗಾಗಿ ಅವ್ರಿಗೂ ನಾನು ವಿಶೇಷವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಈ ಚುನಾವಣೆ ನಡೆಸೋದಕ್ಕೆ ಜಿಲ್ಲಾಡಳಿತ ಇರ್ಬೋದು ಮತ್ತು ನಮ್ಮ ಪೊಲೀಸ್ ಆಡಳಿತ ಇರ್ಬೋದು, ಎಲ್ಲ ಅಧಿಕಾರಿಗಳು ಸಹ ಭಾಳ ಚೆನ್ನಾಗಿ ಚುನಾವಣೆ ನಡೆಸಿದ್ದಾರೆ. ಅವ್ರಿಗೂ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ಕೊಟ್ಟು ಈ ಚುನಾವಣೆಯಲ್ಲಿ ಎಲ್ಲರೂ ಚುನಾವಣೆಯಲ್ಲಿ ಮತದಾನ ಮಾಡಬೇಕು ಅಂತೇಳಿ ಅವರಿಗೆ ಆ ಮತದಾನದ ಬಗ್ಗೆ ಅರಿವನ್ನು ಮೂಡಿಸಿದಂಥ ನಮ್ಮ ಮಾಧ್ಯಮದ ಮಿತ್ರರಿಗೂ ಮತ್ತು ಎಲ್ಲೇ ಯಾವುದೇ ರೀತಿಯಲ್ಲೂ ಒಂದು ಸಣ್ಣ ಗಲಭೆಗಳು ಆಗದೇ ಇದ್ದ ರೀತಿಯಲ್ಲಿ ಆ ಎಚ್ಚರಿಕೆಯನ್ನು ವಹಿಸಿ ಅಂತೇಳಿ ನೀವುಗಳೇನು ಅವರೆಲ್ಲರಿಗೂ ಒಂದು ಅವೇರ್ನೆಸ್ ಮಾಡಿದ್ರಿ. ಅದಕ್ಕಾಗಿ ಭಾಳ ಅಚ್ಚುಕಟ್ಟಾಗಿ ಚುನಾವಣೆ ನಡೆದಿದೆ. ಇವತ್ತು ಫಲಿತಾಂಶ ಮಾತ್ರ ನಾಳೆ ಇದೆ. ಆದರೆ ನಾವು ಇದೇ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಬೇಕು, ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಕರೆದಿದ್ದೀನಿ. ಅದಕ್ಕೋಸ್ಕರ ತಾವೆಲ್ಲ ಬಂದಿದ್ದೀರಾ. ಏನು ನನಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಳ ಜನ ಸಹಾಯ ಮಾಡಿದ್ದಾರೆ. ಆ ಪರೋಕ್ಷವಾಗಿಯೂ ಸಹಾಯ ಮಾಡಿದಂಥ ಎಲ್ಲ ಮಿತ್ರರುಗಳಿಗೂ ಸಹ ನಾನು ವಿಶೇಷವಾದಂಥ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಕುಟುಂಬವರ್ಗೂ ಸಹ ಬೇಕಾದಷ್ಟು ಕೆಲಸಗಳನ್ನು ಮಾಡಿದೆ. ಅವ್ರಿಗೂ ನಾನು ವಿಶೇಷವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಮಾಡಿದ್ದಾರೆ ಈ ಮಾಡಿಲ್ಲ ಪ್ರಶ್ನೆ ಅಲ್ಲ, ಎಲ್ಲ ಯಾರ್ಯಾರು ನಮ್ಮ ಜೊತೆಗಿದ್ದು ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರಿಗೂ ವಿಶೇಷವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇನ್ನೇನಾದ್ರು ಇದ್ದರೆ ತಾವು ಕೇಳ್ಬೋದು. ಹೇಳಿ ಸರ್. ಗೊತ್ತಾಗ್ತಿಲ್ಲಪ್ಪ, ಅದು ದುಬಾರಿ ಆಗಿರೋದು. ನಿಮ್ಗೇನು ಗೊತ್ತಾಗಿರ್ಬೋದು, ನನಗೇನು ಗೊತ್ತಾಗಿಲ್ಲ. ಅಲ್ಲ,